ತಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಡಿಸೆಂಬರ್ನ ಕೊನೆಯ ವಾರದಲ್ಲಿ ಒಂದು ಮಕ್ಕನ ಆನೆಯನ್ನ ಚನ್ನಪಟ್ಟಣ ಭಾಗದಲ್ಲಿ ಸೆರೆ ಹಿಡಿತಾರೆ. ಮೊದಲಿಗೆ ಒಂದು ಟಸ್ಕರನ್ನ ಸೆರೆ ಆಗುತ್ತೆ. ನಂತರ ಒಂದು 2-3 ದಿವಸ ಗ್ಯಾಪ್ ಬಳಿಕ ಇನ್ನೊಂದು ಆನೆ ಬಿವಿ ಹಳ್ಳಿ ಸೈಡ್ ಫಾರೆಸ್ಟ್ ಬಳಿ ಒಂದು ಮಕ್ಕನ ಆನೆ ಸೆರೆ ಆಗುತ್ತೆ. ಆ ಒಂದು ಆನೆಯನ್ನ ದುಬಾರೆ ಕ್ಯಾಂಪ್ಗೆ ಶಿಫ್ಟ್ ಮಾಡ್ತಾರೆ, ಕ್ರಾಲ್ಗೆ ಹಾಕಿದ್ದಾರೆ. ನೀವಿಲ್ಲಿ ನೋಡ್ತಾ ಇರ್ಬೋದು. ಈಗಾಗ್ಲೇ ಅದು ಮಾಡಿ ಒಂದು ವಾರಗಳಾಗಿರ್ಬೋದು. ಈಗ ಸದ್ಯಕ್ಕೆ ಯಾವ ರೀತಿ ಇದೆ ಆನೆ ಅಂತ ಸದ್ಯಕ್ಕೆ ಒಳಗಡೆ ಅಂದ್ರೆ ಕ್ರಾಲ್ ಒಳಗಡೆನೆ ಇಟ್ಟಿದ್ದಾರೆ. ಇನ್ನ ಒಂದು 3-4 ತಿಂಗಳ ಕಾಲ ಇದೇ ಒಂದು ಕ್ರಾಲ್ ನಲ್ಲಿಯೇ ಈ ಒಂದು ಮಕ್ಕನ ಆನೆಯನ್ನು ಸಹ ಪಳಗಿಸಲಾಗುತ್ತೆ. ಈಗಾಗಲೇ ನಿಮ್ಗೆ ಜೈಮಾರ್ತಾಂಡ ಆನೆ, ದುಬಾರಿಯಲ್ಲಿರುವಂತಹ ಜೈಮಾರ್ತಾಂಡ ಆನೆ ಗೊತ್ತಿರ್ಬೋದು. ಸೊ ಆ ಒಂದು ಜೈಮಾರ್ತಾಂಡ ಆನೆ ಕೂಡ ಮಕ್ಕನ ಆನೆ, ಅದು ಸಕಲೇಶ್ಪುರದಲ್ಲಿ ಸೆರೆಯಾದಂತ ಆನೆ. ಅದನ್ನ ತಗೊಬಂದು ದುಬಾರೆಗೆ ತಂದು ಅಲ್ಲೂ ಕೂಡ ಪಳಗಿಸಿ ನಂತರದಲ್ಲಿ ಅದನ್ನ ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿಯೇ ಸಾಕಲಾಗುತ್ತೆ. ಅದೇ ರೀತಿ ಈ ಒಂದು ಮಕ್ಕನ ಆನೆಯನ್ನು ಕೂಡ ಸಾಕಲಾಗುತ್ತೆ. ಅದ್ಭುತ ಒಂದು ಜೈಂಟ್ ಆಗಿರುವಂತ ಆನೆ ಅಂತಾನೆ ಹೇಳ್ಬೋದು. ಬಹಳಷ್ಟು ಬಲಶಾಲಿ. ನೋಡ್ತಿರ್ಬೋದು ಅಲ್ಲಿ ಜೈಮಾರ್ತಾಂಡ ಆನೆ ಬರ್ತಾ ಇದೆ. ಜೈಮಾರ್ತಾಂಡ ಕೂಡ ಇದೀಗ ಒಳ್ಳೆ ಟ್ರೈನಿಂಗ್ ಅನ್ನ ಸಹ ಕೊಡ್ತಿದ್ದಾನಂತೆ. ಇದೇ ಮಕ್ಕಳಾನೆ ಪಕ್ಕದಲ್ಲಿ ಕಟ್ ಹಾಕಿರ್ತಾರೆ ರಾತ್ರಿ ಟೈಮ್ ನಲ್ಲಿ, ಬೆಳಗ್ಗೆ ಟೈಮ್ ನಲ್ಲೂ ಕೂಡ ಅಷ್ಟೇ. ಯಾಕೆಂದ್ರೆ ಆನೆ ಅಕ್ಕಪಕ್ಕ ಇದ್ರೆ ಈ ಒಂದು ಒಳಗಡೆ ಇರುವಂತಹ ಕಾಡಾನೆಗಳು ಸ್ವಲ್ಪ ಎದುರುತ್ತವೆ. ಅದ ಕಾರಣ. ಮತ್ತೆ ಈಗಾಗಲೇ ಮಕ್ಕನ ಇದೆಯಲ್ಲ, ಈಗ ಜೈಮಾರ್ತಾಂಡ ಮಕ್ಕನ ಟ್ರೈನಿಂಗ್ ಕೊಟ್ಟಿದ್ರಲ್ಲ, ಅದು ಕೂಡ ಕಾರ್ಯಾಚರಣೆಗೆ ರೆಡಿ ಆಗಿದೆಯಂತೆ. ಒಳ್ಳೆ ರೀತಿಯಲ್ಲಿ ಅದಕ್ಕೂ ಕೂಡ ಟ್ರೈನಿಂಗ್ ಕೊಟ್ಟಿದ್ರೆ. ಸೊ ಅದೇ ರೀತಿ ಈ ಒಂದು ಕಾಡಾನೆ ಈಗ ತಗೊಬಂದಿದ್ದಾರಲ್ಲ ಮಕ್ಕನ, ಇದಕ್ಕೂ ಕೂಡ ಟ್ರೈನಿಂಗ್ ಅನ್ನ ಕೊಡಲಾಗುತ್ತೆ. ಈ ಒಂದು ದುಬಾರೆ ಕ್ಯಾಂಪ್ ನಲ್ಲಿ ಫ್ಯೂಚರ್ ನಲ್ಲಿಯೂ ಸಹ ನೋಡ್ಬೋದು. ಒಳ್ಳೆ ಆನೆ ಅಂತ ಎಲ್ರು ಕೂಡ ಹೇಳ್ತಾ ಇದ್ದಾರೆ. ಸಿಕ್ಕಾಬಟ್ಟೆ ಪವರ್ ಇರುವಂತ ಆನೆ ಅಂತೆ ಮಕ್ಕನ ಒಂದು ಮದ ಅಂತ ಬಂದ್ರೆ ಸಿಕ್ಕಾಬಟ್ಟೆ ಪವರ್ ಇರುತ್ತೆ. ಮತ್ತೆ ಸಿಕ್ಕಾಬಟ್ಟೆ ಧೈರ್ಯಶಾಲಿಯೂ ಕೂಡ ಅಷ್ಟೇ, ಬಲಶಾಲಿಯೂ ಕೂಡ ಅಷ್ಟೇ, ಫೈಟ್ಗೂ ಕೂಡ ನಿಂತ್ಕೊಳ್ಳುತ್ತಂತೆ. ಆ ರೀತಿ ಪವರ್ಫುಲ್ ಮಕ್ಕನ ಆನೆ. ಕಾರ್ಯಾಚರಣೆಯನ್ನ ಮಾಡಿ ಈ ಒಂದು ಆನೆಯನ್ನ ಸೆರೆ ಹಿಡಿತಾರೆ. ನೋಡ್ತಾ ಇರ್ಬೋದು ಅಲ್ಲಿ ಧನಂಜಯ ಕೂಡ ಇದ್ದಾನೆ ಕ್ರಾಲ್ ಬಳಿ. ಈ ರೀತಿ ಎದುರಿಸೋದು, ಆನೆಗಳಿಗೆ ಟ್ರೈನಿಂಗ್ ಕೊಡ್ಬೇಕು ಅಂದ್ರೆ ಬೇರೆ ಬೇರೆ ಆನೆಗಳನ್ನ ಮುಖ ಕೊಟ್ಟು ನಿಲ್ಲಿಸಬೇಕಾಗತ್ತೆ. ಸೊ ಇದೆಲ್ಲ ಕೂಡ ಟ್ರೈನಿಂಗ್ ಅಂತಾನೆ ಹೇಳ್ಬೋದು. ನಮ್ಮ ಕುಮ್ಕಿ ಆನೆಗಳಿಗೂ ಕೂಡ ಒಂದು ರೀತಿ ಟ್ರೈನಿಂಗ್ ಅನ್ನಂತಾಗುತ್ತೆ. ಮತ್ತೆ ಒಳಗಡೆ ಇರುವಂತಹ ಕಾಡನ್ನು ಕೂಡ ಸ್ವಲ್ಪ ಭಯ ಪಟ್ಕೊಳ್ಳುತ್ತೆ ಎದುರುಗಡೆ ಇನ್ನೊಂದು ಆನೆ ನಿಂತ್ಕೊಂಡ್ರೆ. ಸೊ ಆ ರೀತಿ ಅವರ ಒಂದು ಇದು ಟ್ರೈನಿಂಗ್ ಪ್ರೊಸೆಸ್ ಆಗಿರುತ್ತೆ. ಒಳ್ಳೆ ರೀತಿಯಲ್ಲಿ ಕೂಡ ಟ್ರೈನಿಂಗ್ ನಡೀತಾ ಇದೆ. ಇನ್ನ 3 ತಿಂಗಳ ಕಾಲ ಇದೇ ಒಂದು ಕ್ರಾಲ್ ನಲ್ಲಿ ಇರುತ್ತೆ. ದುಬಾರೆ ಕ್ಯಾಂಪ್ಗೆ ಹೋದ್ರೆ ದೂರದಲ್ಲಿ ಒಂದು ಕ್ರಾಲ್ ಕಾಣುತ್ತೆ. ಅದೇ ಒಂದು ಕ್ರಾಲ್ ನಲ್ಲಿ ಇದು ಮಕ್ಕನ ಆನೆ ಇರೋದು. ಒಳಗಡೆಗೆಲ್ಲ ಅಲೋ ಇರೋದಿಲ್ಲ, ಯಾರು ಕೂಡ ಒಳಗಡೆ ಹೋಗ್ಬಾರ್ದು. ಅಲ್ಲಿ ಫೆನ್ಸ್ ಎಲ್ಲವೂ ಕೂಡ ಹಾಕಿರ್ತಾರೆ. ಯಾರಿಗೂ ಕೂಡ ಅನುಮತಿ ಇರೋದಿಲ್ಲ, ಪರ್ಮಿಷನ್ ಇರೋದಿಲ್ಲ. ದೂರದಲ್ಲಿ ನಿಂತ್ಕೊಂಡು ನೋಡ್ಬೋದು, ಅಲ್ಲೇ ಕಾಣಿಸುತ್ತೆ ದೂರದಲ್ಲಿನೇ, ಅಲ್ಲೇ ನಿಂತ್ಕೊಂಡು ನೋಡ್ಬೇಕು ಅಷ್ಟೇ. ಒಳಗಡೆ ಹೋಗಕ್ಕಂತೂ ಪರ್ಮಿಷನ್ ಯಾರಂದ್ರೆ ಯಾರಿಗೂ ಕೂಡ ಇಲ್ಲ. ಕಂಪ್ಲೀಟ್ ಅದೊಂದು ರೂಲ್ಸ್ ಆಗಿರುತ್ತೆ. ಸೊ ಹೀಗಾಗಿ ನೋಡ್ತಾ ಇರಬಹುದು ಧನಂಜಯ ಕೂಡ ಒಂದು ಒಳ್ಳೆ ಕುಮ್ಕಿಯಾನೆ. ಧನಂಜಯ ಕೂಡ ಈ ಒಂದು ಕಾರ್ಯಾಚರಣೆ ಮಕ್ಕನ ಹಿಡಿಯೋದ್ರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದ. ಸದ್ಯಕ್ಕೆ ಅಲ್ಲೇ ದುಬಾರೆಯಲ್ಲಿ ಹೋದ್ರೆ ಒಳ್ಳೊಳ್ಳೆ ಆನೆಗಳನ್ನ ನೋಡ್ಬೋದು. ಧನಂಜಯ ಆಗಿರ್ಬೋದು, ನಮ್ಮ ಹರ್ಷ ಆಗಿರ್ಬೋದು, ಸುಗ್ರೀವ, ಪ್ರಶಾಂತ. ಸೊ ಈ ಎಲ್ಲಾ ಕುಮ್ಕಿ ಆನೆಗಳು, ದಸರಾ ಆನೆಗಳು ಕೂಡ ಅಲ್ಲೇ ಇದಾವೆ. ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿ ಟ್ರೈನಿಂಗ್ ಪ್ರೊಸೆಸ್ ಎಲ್ಲವನ್ನೂ ಕೂಡ ಕೊಟ್ಟಿದ್ದಾರೆ. ನಿಜಕ್ಕೂ ನೋಡಕ್ಕೇನೆ ಖುಷಿ ಆಗತ್ತೆ. ಅದೇ ಎಷ್ಟೊಂದು ಆನೆಗಳು ಅಲ್ಲಿ ಇದಾವೆ ಅಂತ ಪ್ರತಿಯೊಬ್ಬರು ಸಹ ನೋಡಿರ್ತಾರೆ. ಈಗ ನೋಡಿ ಭೀಷ್ಮ ಆನೆ ಅಲ್ಲಿ ಮುಖಕ್ಕೆ ಮುಖ ಕೊಟ್ಟು ನಿಲ್ತಾ ಇದ್ದಾನೆ. ಸೊ ಈ ರೀತಿ ಟ್ರೈನಿಂಗ್ ಪ್ರೊಸೆಸ್ ಎಲ್ಲವನ್ನೂ ಕೂಡ ಮಾಡ್ತಾ ಇರ್ತಾರೆ. ಈ ಕಡೆಯಿಂದ ಭೀಷ್ಮನಿಗೂ ಕೂಡ ಒಂದು ರೀತಿ ಟ್ರೈನಿಂಗ್ ಆದಂತಾಗುತ್ತೆ. ಆ ಕಡೆ ಆನೆಗೂ ಕೂಡ ಒಂದ್ ಸ್ವಲ್ಪ ಭಯ ಬಂದಂತಾಗುತ್ತೆ. ಸೊ ಈ ರೀತಿ ಟ್ರೈನಿಂಗ್ ಪ್ರೊಸೆಸ್ ಇರುತ್ತೆ. ಪ್ರತಿದಿನ ಅಲ್ಲಿರುವಂತ ಸಿಬ್ಬಂದಿ ವರ್ಗದವರು ಮತ್ತೆ ಡಾಕ್ಟರ್ಸ್ ಕೂಡ ಬಂದು ಚೆಕಪ್ ಮತ್ತೆ ಊಟ ಯಾವ ರೀತಿ ಸ್ವೀಕರಿಸುತ್ತಿದೆ, ಎಷ್ಟು ರೇಷನ್ ಕೊಡ್ಬೇಕು, ಎಷ್ಟು ಫೀಡಿಂಗ್ ತಗೋತಾ ಇದೆ, ಎಲ್ಲವನ್ನೂ ಕೂಡ ನೋಡ್ತಾ ಇರ್ತಾರೆ. ಹೆಲ್ತ್ ಅಪ್ಡೇಟ್ ಕೂಡ ಚೆಕ್ ಮಾಡ್ಕೋತಾ ಇರ್ತಾರೆ. ಅಲ್ಲಿ ಮೇವು ಕೂಡ ಬಂತು ಕಾಡಾನೆಗೆ, ನೋಡ್ತಾ ಇರ್ಬೋದು. ಸೊಪ್ಪನ್ನು ಕೂಡ ತಗೊಬಂದಿದ್ದಾರೆ. ಆರಂಭದ ದಿವಸಗಳಲ್ಲಿ ಆನೆಯಲ್ಲಿ ಕಾಡಿನಲ್ಲಿ ಏನ್ ತಿಂತಾ ಇತ್ತು, ಸೊ ಅದೇ ಒಂದು ಪ್ರೊಸೀಜರ್ ಫಾಲೋ ಮಾಡ್ತಾ ಹೋಗ್ತಾರೆ. ನಂತರ ಹಾಗೆ ಮತ್ತೆ ಭತ್ತ, ಹುಲ್ಲು, ಸೊ ಈ ರೀತಿ ಬೆಲ್ಲ ಅದನ್ನು ಕೂಡ ಕೊಡ್ತಾ ಹೋಗ್ತಾರೆ. ಅಷ್ಟು ಈಸಿ ಅಂತೂ ಅಲ್ಲ ಟ್ರೈನಿಂಗ್ ಅನ್ನ ಕೊಡೋದು. ಅಲ್ಲೇ ಮಾವುತ ಕಾವಡಿಯನ್ನ ಪ್ರತ್ಯೇಕವಾಗಿ ಸಿಬ್ಬಂದಿ ವರ್ಗದವರು ಅವ್ರು ಅಲ್ಲೇ ಮಲ್ಕೋತಾರೆ. ಕ್ರಾಲ್ ಪಕ್ಕದಲ್ಲಿ ಒಂದು ಟೆಂಟ್ ಹಾಕೊಂಡು ಅಲ್ಲೇ ವಾಸವಾಗಿರ್ತಾರೆ. ಸುಮ್ಮನೆ ಕಷ್ಟದ ಕೆಲಸ ಅಂತ ನೋಡಿ. ಸೊಂಡ್ಲು ಕೂಡ ಹೊರಗಡೆ ಆಗ್ತಾ ಇದೆ. ನೋಡ್ಕೊಂಡು ಟ್ರೈನಿಂಗ್ ಅನ್ನ ಅವರು ಕೊಡ್ತಾರೆ. ಅವರದ್ದೇ ಆದಂತ ಒಂದು ಲ್ಯಾಂಗ್ವೇಜ್ ಇರುತ್ತೆ, ಭಾಷೆ ಇರುತ್ತೆ. ಸೊ ಈಗ ಟ್ರೈನಿಂಗ್ ಕೊಡ್ತಾರೆ. ಎಲ್ಲರೂ ಕೂಡ ವಿಶ್ ಮಾಡಿ ಆಲ್ ದಿ ಬೆಸ್ಟ್.